ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಬಳಿ ಇರತಕ್ಕಂಥ ಯಾಣ ಗುಹೆಗಳು ರಾಷ್ಟ್ರೀಯ ಪ್ರಾಮುಖ್ಯತೆಯ ಭೌಗೋಳಿಕ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗಿದೆ. ಸ್ನೇಹಿತರೆ, ಇದು ಕರ್ನಾಟಕ ರಾಜ್ಯದಿಂದ ಇಲ್ಲಿಯವರೆಗೆ ಆಯ್ಕೆಗೊಂಡಂಥ 5ನೇ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಪಡೆದಂಥ ಭೌಗೋಳಿಕ ಪಾರಂಪರಿಕ ತಾಣ ಆಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ಯಾಣ ಗುಹೆಗಳ ಬಗ್ಗೆ ಹಾಗೂ ಈ ರಾಷ್ಟ್ರೀಯ ಪ್ರಾಮುಖ್ಯತೆಯ ಭೌಗೋಳಿಕ ಪಾರಂಪರಿಕ ತಾಣಗಳೆಂದರೆ ಏನು, ಇದರ ಪ್ರಾಮುಖ್ಯತೆಯ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಯಾಣ ಗುಹೆಗಳನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಭೌಗೋಳಿಕ ಪಾರಂಪರಿಕ ತಾಣ ಅಂತ ಹೇಳಿ GSIನವರು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾನವರು ಯಾಣ ಗುಹೆಗಳನ್ನು ಭೌಗೋಳಿಕ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಕಪ್ಪು ಸ್ಫಟಿಕದಂತಹ ಶಿಲಾರಚನೆಗಳು ಮತ್ತು ಧಾರ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾದಂಥ ಈ ಯಾಣ ಗುಹೆಗಳನ್ನು ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಅಂದರೆ GSI ಮೂಲಕ ಗಣಿ ಸಚಿವಾಲಯ ರಾಷ್ಟ್ರೀಯ ಪ್ರಾಮುಖ್ಯತೆಯ ಭೌಗೋಳಿಕ ಪಾರಂಪರಿಕ ತಾಣ ಅಂತ ಹೇಳಿ ಘೋಷಿಸಿದೆ. ಈ ಯಾಣ ಗುಹೆಗಳು ವೈಜ್ಞಾನಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸೌಂದರ್ಯದ ಮೂಲಕ ಭೌಗೋಳಿಕ ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ. GSI ಸ್ಥಾಪನೆಯಾದಂಥ 176ನೇ ವರ್ಷದ ಸಂದರ್ಭದಲ್ಲಿ ಈ ಯಾಣ ಗುಹೆಗಳನ್ನು ಭೌಗೋಳಿಕ ಪಾರಂಪರ್ಯ ತಾಣಗಳಂತ ಹೇಳಿ ಗುರುತಿಸುವಂಥ ನಿರ್ಣಯವನ್ನು GSI ಅಂಗೀಕರಿಸಿದೆ. 2026 ಏಪ್ರಿಲ್ 13ರಂದು GSI ಬರೆದಿರ್ತಕ್ಕಂಥ ಪತ್ರದಲ್ಲಿ ಈ ಕ್ರಮವನ್ನು ಘೋಷಿಸಲಾಗಿದೆ. ಯಾಣ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಬಳಿ ಇರತಕ್ಕಂಥ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರ್ತಕ್ಕಂಥ ಯಾಣ ಗುಹೆಗಳು ಒಂದು ಬೃಹತ್ ಕಾಸ್ಟ್ ಸುಣ್ಣದ ಕಲ್ಲಿನ 61 ರಚನೆಗಳನ್ನು ಈ ಒಂದು ಯಾಣ ಗುಹೆಗಳು ಹೊಂದಿದೆ. ಇದರಲ್ಲಿ ಭೈರವೇಶ್ವರ ಶಿಖರ ಅಂತ ಹೇಳಿ 120 ಮೀಟರ್ ಎತ್ತರ ಇದೆ ಮತ್ತು ಮೋಹಿನಿ ಶಿಖರ ಅಂತ ಹೇಳಿ 90 ಮೀಟರ್ ಎತ್ತರ ಇರತಕ್ಕಂಥ 2 ಪ್ರಮುಖ ಏಕಶಿಲೆಯ ಹೊರಹರಿವುಗಳನ್ನು ಈ ಒಂದು ಯಾಣ ಗುಹೆಗಳು ಹೊಂದಿದೆ. ಈ 2 ಪ್ರಸಿದ್ಧ ಜೋಡಿ ಬೃಹತ್ ಕಪ್ಪು ಏಕಶಿಲೆಗಳು ಜನಪ್ರಿಯ ಪೌರಾಣಿಕ ನಿರೂಪಣೆಯೊಂದಿಗೆ ಒಂದು ಸಂಬಂಧವನ್ನು ಕೂಡ ಹೊಂದಿವೆ ಮತ್ತು ತೀರ್ಥಯಾತ್ರೆಗೂ ಕೂಡ ಈ ಒಂದು ಪ್ರದೇಶ ಹೆಸರುವಾಸಿಯಾಗಿದೆ. ಇದು ಭೂವೈಜ್ಞಾನಿಕ ಸ್ಮಾರಕವನ್ನು ಹೊಂದಿರತಕ್ಕಂಥ ಉತ್ತಮವಾದಂಥ ಅರಣ್ಯವಾಗಿದ್ದು ಅಘನಾಶಿನಿ ನದಿಯೊಂದಿಗೆ ದೀರ್ಘಕಾಲದ ಒಂದು ನೀರಿನ ಮೂಲ ಕೂಡ ಈ ಒಂದು ಪ್ರದೇಶ ಆಗಿದೆ. ಈ ಯಾಣ ಗುಹೆಗಳ ರಚನೆಯ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈ ಯಾಣ ಗುಹೆಗಳು ಪ್ಲೇಟೋ ಟೆಕ್ಟೋನಿಕ್ಸ್ ಮತ್ತು ನೈಸರ್ಗಿಕ ಹವಾಮಾನದ ಒತ್ತಡದಿಂದ ರೂಪುಗೊಂಡಿರತಕ್ಕಂಥ ಗುಹೆಗಳಾಗಿವೆ. ಯಾಣದ ಶಿಲಾರಚನೆಗಳು ಮತ್ತು ಗುಹೆಗಳು ಪ್ರಾಚೀನ ಭೂವೈಜ್ಞಾನಿಕ ಅವಶೇಷಗಳಾಗಿವೆ ಮತ್ತು ಇವು ಲಕ್ಷಾಂತರ ವರ್ಷಗಳಿಂದ ಪ್ಲೇಟೋ ಟೆಕ್ಟೋನಿಕ್ಸ್ ಮತ್ತು ನೈಸರ್ಗಿಕ ಹವಾಮಾನ ಒತ್ತಡದಿಂದ ರೂಪಿತಗೊಂಡಿರತಕ್ಕಂಥ ರಚನೆಗಳಾಗಿದ್ದು, GSI ಪ್ರಕಾರ ಪಶ್ಚಿಮ ಘಟ್ಟಗಳಲ್ಲಿರುವ ಈ ಪ್ರದೇಶದಲ್ಲಿನ ಶಿಲಾ ದ್ರವ್ಯರಾಶಿಗಳು ಸುಮಾರು 2700 ಮಿಲಿಯನ್ ವರ್ಷಗಳಷ್ಟು ಹಳೆಯವು ಮತ್ತು ಸುಣ್ಣದ ಕಲ್ಲನ್ನು ಹೋಲುವ ಆದರೆ ಮ್ಯಾಗ್ನೀಸಿಯಮನ್ನು ಹೊಂದಿರತಕ್ಕಂಥ ಖನಿಜದ ಡೆಲೋಮೈಟಿಕ್ ಸುಣ್ಣದ ಕಲ್ಲಿನಿಂದ ಇವು ರೂಪುಗೊಂಡಿವೆ. ಇದು ಪ್ರೀ ಕ್ಯಾಂಬ್ರಿಯನ್ ಯುಗದ ಸಂಕೀರ್ಣ ಜೀವರೂಪಗಳು ಕಾಣಿಸಿಕೊಳ್ಳುವ ಮೊದಲು ಭೂಮಿಯ ಇತಿಹಾಸದ ಅತ್ಯಂತ ಆರಂಭಿಕ ಮತ್ತು ದೀರ್ಘಾವಧಿಯ ರಚನೆಗಳಾಗಿದ್ದಾವೆ. ಯಾಣ ಪ್ರದೇಶದ ಭೌಗೋಳಿಕ ಹಿನ್ನೆಲೆಯ ಬಗ್ಗೆ ನೋಡೋಣ. ಯಾಣದಲ್ಲಿರ್ತಕ್ಕಂಥ 2 ಶಿಖರಗಳು ಏಕಶಿಲೆಯಿಂದ ಉತ್ಪತ್ತಿಯಾಗಿದ್ದಾವೆ. ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಹಳ್ಳ ದಿಣ್ಣೆಗಳಿಂದ ಮತ್ತು ದಟ್ಟವಾದ ಅರಣ್ಯದಿಂದ ಆವರಿಸಿಕೊಂಡಿದೆ. ಈ ಪ್ರದೇಶ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಿಂದ ಕೂಡಿದ್ದು, ಮೊದಲನೇ ಶಿಖರವಾದಂಥ ಭೈರವೇಶ್ವರ ಶಿಖರ 120 ಮೀಟರ್ ಎತ್ತರ ಇದೆ ಮತ್ತು ಇದು ಗುಹೆಯಿಂದ ವ್ಯಾಪಿಸಿಕೊಂಡಿದ್ದು, ಈ ಗುಹೆಯಲ್ಲಿ ಚಂಡಿಕಾ ದೇವಿಯ ಒಂದು ಕಂಚಿನ ಮೂರ್ತಿ ಕೂಡ ಇದೆ ಮತ್ತು ಈ ಶಿಖರದ ಮತ್ತೊಂದು ತುದಿಯಲ್ಲಿ ಚಂಡಿ ಹೊಳೆ ಹರಿಯುತ್ತೆ. ಈ ಚಂಡಿ ಹೊಳೆ ಮುಂದೆ ಉಪ್ಪಿನಪಟ್ಟಣ ಎಂಬ ಒಂದು ಹಳ್ಳಿಯಲ್ಲಿ ಅಘನಾಶಿನಿ ನದಿಯನ್ನು ಸೇರುತ್ತೆ. ಈ ಸಂಗಮವನ್ನು ಅಲ್ಲಿನ ಸ್ಥಳೀಯರು ಗಂಗೋದ್ಭವ ಅಂತ ಕೂಡ ಕರೀತಾರೆ. ಇಲ್ಲಿಂದ ಸರಿಯಾಗಿ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ನೈಸರ್ಗಿಕವಾಗಿ ರಚಿತವಾಗಿರ್ತಕ್ಕಂಥ ವಿಭೂತಿ ಫಾಲ್ಸ್ ಅಂದರೆ ವಿಭೂತಿ ಜಲಪಾತ ಇದೆ. 150 ಅಡಿ ಎತ್ತರ ಇರತಕ್ಕಂಥ ಒಂದು ನೈಸರ್ಗಿಕವಾಗಿ ರಚನೆಯಾಗಿರ್ತಕ್ಕಂಥ ವಿಭೂತಿ ಫಾಲ್ಸನ್ನು ಕೂಡ ನೀವು ನೋಡ್ಬೋದು. ಈ ಒಂದು ಸ್ಥಳವನ್ನು ಬ್ರಿಟಿಷ್ ಸರ್ಕಾರದ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕೃತ ಅಧಿಕಾರಿಯಾದಂಥ ಫ್ರಾನ್ಸಿಸ್ ಬುಚ್ಮನ್ ಹ್ಯಾಮಿಲ್ಟನ್ ಅವರು 1801ರಲ್ಲಿ ಈ ಒಂದು ಜಾಗವನ್ನು ಸಂಪೂರ್ಣವಾಗಿ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಇವರ ಒಂದು ವರದಿಯ ಪ್ರಕಾರ ಇಲ್ಲಿ ಆಗಿನ ಕಾಲದಲ್ಲಿ 10,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಪ್ರದೇಶ ಆಗಿತ್ತು ಅಂತ ಹೇಳಿ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ.
ಮತ್ತು 20ನೇ ಶತಮಾನದ ಆರಂಭದಲ್ಲಿ ಇಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಆದಂಥ ನಮ್ಮೂರ ಮಂದಾರ ಹೂವೆ ಚಿತ್ರದ ಒಂದು ಚಿತ್ರೀಕರಣವನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಮಾಡಲಾಗಿದೆ. ಈ ಒಂದು ಸ್ಥಳಕ್ಕೆ ಹಿಂದೂ ಧರ್ಮದ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಹಿಂದೂ ಧರ್ಮದ ಒಂದು ಪುರಾಣದ ಪ್ರಕಾರ ಈ ಸ್ಥಳವು ರಾಕ್ಷಸ ಭಸ್ಮಾಸುರನ ಅಸ್ತಿತ್ವವನ್ನು ಕೊನೆಗಾಣಿಸಿದಂಥ ಸ್ಥಳ ಆಗಿದೆ. ಭಸ್ಮಾಸುರನು ಶಿವನಿಂದ ಒಂದು ಅಪರೂಪವಾದಂಥ ವರವನ್ನು ಪಡೆದಿರ್ತಾನೆ. ಆ ವರ ಏನಂತಂದರೆ, ತಾನು ಭಸ್ಮಾಸುರ ಯಾರ ತಲೆ ಮೇಲೆ ಕೈಯನ್ನು ಇಡ್ತಾನೋ ಅವರು ಸುಟ್ಟು ಭಸ್ಮ ಆಗಬೇಕು ಅಂದ ಒಂದು ವರವನ್ನು ಪಡೆದಿರ್ತಾನೆ. ಭಸ್ಮಾಸುರ ತನಗೆ ದೊರೆತಂಥ ಈ ವರದ ಪರೀಕ್ಷೆನ ನಡೆಸೋದಕ್ಕೆ ಸ್ವತಃ ಶಿವನ ತಲೆಯ ಮೇಲೆ ಕೈಯನ್ನು ಇಡೋದಕ್ಕೆ ಮುಂದಾಗ್ತಾನೆ. ಮುಂದೆ ಮೋಹಿನಿಯ ರೂಪವನ್ನು ತಾಳಿದಂಥ ವಿಷ್ಣುವು ಭಸ್ಮಾಸುರನನ್ನು ತನ್ನ ಸ್ಫುರದ್ರೂಪ ಸೌಂದರ್ಯದಿಂದ ಮೋಹಿತಗೊಳಿಸ್ತಾನೆ. ಮೋಹಿನಿಯ ಸೌಂದರ್ಯಕ್ಕೆ ಮೋಹಗೊಂಡಂಥ ಭಸ್ಮಾಸುರ ಮೋಹಿನಿಗೆ ತಾನು ನಿನ್ನನ್ನು ವರಿಸುವುದಾಗಿ ಹೇಳ್ತಾನೆ. ಆಗ ಮೋಹಿನಿ ನನ್ನನ್ನು ವರಿಸಬೇಕಾದ್ರೆ ಕೆಲವು ಷರತ್ತುಗಳಿದ್ದಾವೆ ಅಂತ ಹೇಳ್ತಾಳೆ. ಆಗ ಭಸ್ಮಾಸುರ, ನಿನ್ನ ಷರತ್ತುಗಳು ಏನೇ ಇದ್ದರೂ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿದಾಗ ಆಗ ಮೋಹಿನಿ ಭಸ್ಮಾಸುರನಿಗೆ ನಾನು ನರ್ತಿಸಿದ ಹಾಗೆ ನರ್ತಿಸಬೇಕು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಭಸ್ಮಾಸುರ ಒಪ್ಪಿಗೆಯನ್ನು ಸೂಚಿಸ್ತಾನೆ. ಮೋಹಿನಿ ನರ್ತಿಸ್ತಾ ಒಂದು ಸಾರಿ ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಕೋತಾಳೆ. ಆಗ ಮೋಹಿನಿಯ ಮೋಹದ ಬಲೆಯಲ್ಲಿ ಹಾಗೂ ನೃತ್ಯದ ಗುಂಗಿನಲ್ಲಿ ಭಸ್ಮಾಸುರ ತನಗರಿವಿಲ್ಲದೆ ತನ್ನ ಕೈಯನ್ನು ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಕೊಂಡ್ಬಿಡ್ತಾನೆ. ತಕ್ಷಣ ಭಸ್ಮಾಸುರ ಭಸ್ಮವಾಗಿ ಹೋಗ್ಬಿಡ್ತಾನೆ. ಅಂದು ನಡೆದಂಥ ಆ ಘಟನೆಯ ಸ್ಥಳವೇ ಇಂದಿನ ಈ ಯಾಣ ಪ್ರದೇಶ. ಭಸ್ಮಾಸುರನು ಭಸ್ಮ ಆದಂಥ ಸಮಯದಲ್ಲಿ ಉದ್ಭವಿಸಿದ ಬೆಂಕಿ ಬಹಳ ತೀವ್ರವಾಗಿದ್ದರಿಂದ ಈ ಪ್ರದೇಶದಲ್ಲಿ ಬಂಡೆಗಳ ಒಂದು ರಚನೆ ಆಯಿತು ಅಂತ ಹೇಳಿ ನಂಬಿಕೆ ಕೂಡ ಇದೆ. ಮತ್ತು ಇಲ್ಲಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ಘಟನೆಯಿಂದ ನಡೆದಂಥ ಬೂದಿ ಭಸ್ಮ ಕೂಡ ಕಂಡುಬರುತ್ತೆ. ನಂತರ ದಿನಗಳಲ್ಲಿ ಇಲ್ಲಿ ಜನರು ದೊಡ್ಡದಿರ್ತಕ್ಕಂಥ ಶಿಖರವನ್ನು ಭೈರವೇಶ್ವರ ಶಿಖರ ಅಂತ ಹೇಳಿ ಮತ್ತು ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಶಿಖರವನ್ನು ಮೋಹಿನಿ ಶಿಖರ ಅಂತ ಹೇಳಿ ಕರೆದಿದ್ದಾರೆ. ನಂತರ ಇಲ್ಲಿ ಒಂದು ಪಾರ್ವತಿಯ ವಿಗ್ರಹವನ್ನು ಕೂಡ ಸ್ಥಾಪಿಸಲಾಗಿದೆ ಮತ್ತು ಇಲ್ಲಿ ಹಲವಾರು ಗುಹೆಗಳನ್ನು ನೀವು ಈ ಪ್ರದೇಶದಲ್ಲಿ ನೋಡ್ಬೋದು ಮತ್ತು ಅಲ್ಲೇ ಹತ್ತಿರದಲ್ಲಿ ಒಂದು ಗಣೇಶನ ದೇವಾಲಯವನ್ನು ಕೂಡ ನೀವು ನೋಡ್ಬೋದು. ಈ ಒಂದು ಪ್ರದೇಶದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು 10 ದಿನಗಳ ಕಾಲ ಆಚರಿಸಲಾಗುತ್ತೆ. ಈ ಸಮಯದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಇಲ್ಲಿ ಆಗಮಿಸ್ತಾರೆ. ಇಲ್ಲಿ ಪೂಜೆಯನ್ನು ಸಲ್ಲಿಸಿದ ನಂತರ ಭಕ್ತಾದಿಗಳು ಶುದ್ಧೀಕರಣವನ್ನುಗೊಂಡು ಇಲ್ಲಿನ ಗುಹೆಯಿಂದ ವಸಂತ ಕಾಲದ ಒಂದು ಪವಿತ್ರವಾದಂಥ ನೀರನ್ನು ತೆಗೆದುಕೊಂಡು, ಅಂದರೆ ಈ ದಿನ ಪೂಜೆಯನ್ನು ಸಲ್ಲಿಸಿ ದಂಡಿ ತೀರ್ಥದ ನೀರನ್ನು ತಂದು ಗೋಕರ್ಣದ ಮಹಾಬಲೇಶ್ವರನಿಗೆ ಅರ್ಪಿಸಿದರೆ ಮಹಾಪುಣ್ಯ ಬರುತ್ತೆ ಅಂತೇಳಿ ಒಂದು ನಂಬಿಕೆ ಕೂಡ ಇದೆ. ಅದಕ್ಕಾಗಿ ಹತ್ತಿರದ ಒಂದು ಪಟ್ಟಣದ ಗೋಕರ್ಣಕ್ಕೆ ತೆರಳಿ ಅಲ್ಲಿ ಮಹಾಬಲೇಶ್ವರನಿಗೆ ಮಹಾಭಿಷೇಕವನ್ನು ನಡೆಸ್ತಾರೆ. ಹಾಗೂ ಈ ಒಂದು ಸ್ಥಳದಲ್ಲಿ ಒಂದು ಗಾದೆ ಮಾತನ್ನು ಕೂಡ ನೀವು ಕೇಳ್ಬೋದು. ಸೊಕ್ಕಿದ್ದವನು ಯಾಣಕ್ಕೆ ಹೋಗ್ತಾನೆ, ರೊಕ್ಕಿದ್ದವನು ಗೋಕರ್ಣಕ್ಕೆ ಹೋಗ್ತಾನೆ ಎಂಬಂಥ ಒಂದು ಗಾದೆ ಮಾತು ಕೂಡ ಈ ಒಂದು ಪ್ರದೇಶದಲ್ಲಿ ತುಂಬ ಕೇಳಿಬರುತ್ತೆ. ಇಲ್ಲಿನ ಸ್ಥಳೀಯರು ಈ ಪ್ರದೇಶವನ್ನು ರಾಷ್ಟ್ರೀಯ ನೈಸರ್ಗಿಕ ಪಾರಂಪರಿಕ ತಾಣ ಅಂತೇಳಿ ಕರೀತಾರೆ. ಈ ಪ್ರದೇಶ ಉತ್ತರ ಕನ್ನಡದ ಒಂದು ಐತಿಹಾಸಿಕ ಪ್ರಮುಖ ಪ್ರವಾಸಿ ಕೇಂದ್ರ ಕೂಡ ಆಗಿದೆ. ಈ ಸ್ಥಳ ಸಹ್ಯಾದ್ರಿ ಪರ್ವತದ ಒಂದು ಜೀವ ವೈವಿಧ್ಯದ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರದೇಶವನ್ನು ಜೀವ ವೈವಿಧ್ಯ ಸಂರಕ್ಷಣೆಗೆ ಒಳಪಡುವಂಥ ಒಂದು ಪ್ರದೇಶ ಅಂತ ಹೇಳಿ ಸೂಚಿಸಲಾಗಿದೆ. ಸ್ನೇಹಿತರೆ, ಇಲ್ಲಿಯವರೆಗೂ ಕರ್ನಾಟಕದ 5 ಸ್ಥಳಗಳು ರಾಷ್ಟ್ರೀಯ ಪ್ರಾಮುಖ್ಯತೆಯ ಭೌಗೋಳಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಕೊಂಡಿದ್ದಾವೆ. ಈಗ ಡಿಟೇಲ್ ಆಗಿ ಒಂದೊಂದು ಸ್ಥಳಗಳ ಬಗ್ಗೆ ಕೂಡ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸ್ತಂಭಾಕಾರದ ಲಾವಾ, ಸೇಂಟ್ ಮೇರಿ ದ್ವೀಪಗಳಲ್ಲಿರ್ತಕ್ಕಂಥ ಸ್ತಂಭಾಕಾರದ ಲಾವಾ ಬಗ್ಗೆ ನೋಡೋಣ. ಇದು ಅರೇಬಿಯನ್ ಸಮುದ್ರದಲ್ಲಿ ನೆಲೆಗೊಂಡಿರ್ತಕ್ಕಂಥ ಪ್ರದೇಶ ಆಗಿದ್ದು ತನ್ನ ಷಡ್ಜಾಕೃತಿಯ ಒಂದು ಸ್ತಂಭಾಕಾರದ ಬಸಾಲ್ಟಿಕ್ ಲಾವಾ ರಚನೆಗಳಿಗೆ ಈ ಪ್ರದೇಶ ಹೆಸರುವಾಸಿಯಾಗಿದೆ. ಇದು ಪ್ರಾಚೀನ ಜ್ವಾಲಾಮುಖಿ ಚಟುವಟಿಕೆಯ ಒಂದು ಅಪರೂಪದ ನೋಟವನ್ನು ಈ ಪ್ರದೇಶ ನೀಡುತ್ತೆ. ಸೆಕೆಂಡು, ಪಿಲ್ಲೋ ಲಾವಾಗಳು. ಇವು ಚಿತ್ರದುರ್ಗದ ಜಿಲ್ಲೆಯ ಮರಡಿಹಳ್ಳಿಯಲ್ಲಿರ್ತಕ್ಕಂಥ ಪಿಲ್ಲೋ ಲಾವಾಗಳು ಇವು ವಿಶ್ವದಲ್ಲಿನೇ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟಂಥ ಪಿಲ್ಲೋ ಲಾವಾಗಳಾಗಿ ಪ್ರತಿನಿಧಿಸ್ತವೆ ಮತ್ತು ಶತಕೋಟಿ ವರ್ಷಗಳ ಹಿಂದೆ ನೀರೊಳಗಿನ ಒಂದು ಜ್ವಾಲಾಮುಖಿ ಸ್ಫೋಟಗಳಿಂದ ರೂಪುಗೊಂಡಿರ್ತಕ್ಕಂಥ ಈ ಲಾವಾಗಳಾಗಿದ್ದಾವೆ. ಮತ್ತು ಪೂರ್ವ ಕ್ಯಾಂಬ್ರಿಯನ್ ಪರ್ಯಾಯ ದ್ವೀಪ ಭಾರತದ ವಿಕಾಸಕ್ಕೆ ಇರತಕ್ಕಂಥ ಒಂದು ಪ್ರಮುಖ ಸುಳಿವುಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಥರ್ಡು, ಪೆನಿನ್ಸುಲಾರ್ ಗ್ನೀಸ್ ಅಂತ ಹೇಳಿ, ಇದು ಬೆಂಗಳೂರಿನಲ್ಲಿರ್ತಕ್ಕಂಥ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿರ್ತಕ್ಕಂಥ ಒಂದು ಸ್ಥಳ. ಈ ಪ್ರದೇಶ ಅತ್ಯಂತ ಹಳೆಯ ಶಿಲಾರಚನೆಗಳಲ್ಲಿ ಒಂದಾಗಿದೆ. ಸರಿಸುಮಾರು 3 ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿದ್ದು ಮತ್ತು ಬೆಂಗಳೂರು ನಗರದ ಒಂದು ಹೃದಯ ಭಾಗದಲ್ಲಿ ಒಂದು ಶ್ರೇಷ್ಠ ಭೂವೈಜ್ಞಾನಿಕ ಉಲ್ಲೇಖ ಬಿಂದುವಾಗಿ ಈ ಪ್ರದೇಶ ಕಾರ್ಯವನ್ನು ನಿರ್ವಹಿಸುತ್ತದೆ.
ಫೋರ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪೈರೋಕ್ಲಾಸ್ಟಿಕ್ಸ್ ಮತ್ತು ಪಿಲ್ಲೋ ಲಾವಾಗಳು. ಇವು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರದೇಶಗಳಾಗಿದ್ದು, ಈ ತಾಣ ಪ್ರಾಚೀನ ಜ್ವಾಲಾಮುಖಿ ಶಿಲೆಗಳು ಮತ್ತು ಪಿಲ್ಲೋ ಲಾವಾಗಳನ್ನು ಹೊಂದಿದೆ. ಈ ಪ್ರದೇಶದಲ್ಲಿರ್ತಕ್ಕಂಥ ಆರಂಭಿಕ ಒಂದು ಟೆಕ್ಟೋನಿಕ್ ಮತ್ತು ಮ್ಯಾಗ್ನೆಟಿಕ್ ಘಟನೆಗಳನ್ನು ದಾಖಲಿಸುತ್ತೆ. ಫಿಫ್ತು, ಈಗ ಆಯ್ಕೆಗೊಂಡಿರ್ತಕ್ಕಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಯಾಣ ಗುಹೆಗಳು. ಇವುಗಳು ವಿಶಿಷ್ಟ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿ ಈ ಪ್ರದೇಶ ಗುರುತಿಸಲ್ಪಟ್ಟಿದ್ದು, 2.7 ಶತಕೋಟಿ ವರ್ಷಗಳಷ್ಟು ಹಳೆಯದಾದಂಥ ರಚನೆಗಳನ್ನು ಮತ್ತು ಪೂರ್ವ ಕೆಂಬ್ರಿಯನ್ ಡೊಲೊಮೆಟಿಕ್ ಸುಣ್ಣದ ಕಲ್ಲುಗಳಿಂದ ಈ ಪ್ರದೇಶ ಕೂಡಿದೆ. ಮತ್ತು ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತ ಹೇಳಿ ಕರೆಯುವ ಒಂದು ಬೃಹತ್ ಏಕಶಿಲೆಯ ಕಪ್ಪು ಶಿಖರಗಳನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಭಾರತದ ದೇಶದಾದ್ಯಂತ ಇಲ್ಲಿವರೆಗೂ 69ಕ್ಕೂ ಹೆಚ್ಚು ಭೌಗೋಳಿಕ ಸ್ಮಾರಕಗಳನ್ನು ಭೌಗೋಳಿಕ ಪಾರಂಪರಿಕ ತಾಣಗಳಂತ ಹೇಳಿ GSIನವರು ಗುರುತಿಸಿದ್ದಾರೆ. ಇತ್ತೀಚೆಗೆ 2026 ಮಾರ್ಚ್ 16ರಂದು ಉತ್ತರ ಪ್ರದೇಶ ರಾಜ್ಯದ ಕಾಲಿಂಜರ್ ಬೆಟ್ಟವನ್ನು ಭೂ ಪಾರಂಪರ್ಯ ತಾಣ ಅಂತ ಹೇಳಿ ಘೋಷಿಸಲಾಗಿತ್ತು. ಈ ಕಾಲಿಂಜರ್ ಬೆಟ್ಟ ವಿಂಧ್ಯ ಪರ್ವತ ಶ್ರೇಣಿಯಲ್ಲಿದ್ದು ಪ್ರಾಚೀನ ಮತ್ತು ಕಾರ್ಯತಂತ್ರದ ಒಂದು ಕೋಟೆಯಾಗಿದೆ. ಈ ಸ್ಥಳ ನೀಲಕಂಠ ಮಹಾದೇವ ದೇವಾಲಯವನ್ನು ಕೂಡ ಹೊಂದಿದ್ದು, ಇದೊಂದು ಐತಿಹಾಸಿಕ ತಾಣವಾಗಿದ್ದು, ಇಲ್ಲಿ 244 ಮೀಟರ್ ಎತ್ತರದ ಒಂದು ಕಲ್ಲಿನ ಕೋಟೆಯನ್ನು ಕೂಡ ನೀವು ನೋಡ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಇಲ್ಲಿಯವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ನಿಮಗೆ ಇದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ವಿಡಿಯೋಗಳನ್ನು ತರ್ತಾ ಇರ್ತೀವಿ. ಆದ್ದರಿಂದ ಮುಂದಿನ ವಿಡಿಯೋಗಳ ಒಂದು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.